5 ತಿಂಗಳ ಮೊದಲೇ ಬಿಕ್ಲಾಗೆ ಸಿಕ್ಕಿತ್ತ ಹತ್ಯೆಯ ಸುಳಿವು. ಯಾಕಂದ್ರೆ ಫೆಬ್ರವರಿ 18ಕ್ಕೆ ಕಮಿಷನರ್ಗೆ ಬಿಕ್ಲಾ ಶಿವ ದೂರು ಕೊಟ್ಟಿರ್ತಾನೆ. ಅವತ್ತಿನ ಕಮಿಷನರ್ ದಯಾನಂದ್ಗೆ ಬಿಕ್ಲಾ ಶಿವ ದೂರು ಕೊಟ್ಟಿರೋದು ತನಗೆ ಜೀವ ಬೆದರಿಕೆ ಇದೆ ಅಂತ ದೂರು ಕೊಟ್ಟಿದ್ದ. ಭಾರತೀನಗರ ಠಾಣೆಯಲ್ಲಿ ಫೆಬ್ರವರಿ 21ರಂದು ಎಫ್ಐಆರ್ ದಾಖಲಾಗಿತ್ತು. ಎಫ್ಐಆರ್ಗೆ ಕೋರ್ಟ್ನಿಂದ ಜಗದೀಶ್ ಸ್ಟೇ ತಂದಿದ್ದ. ರಾಮಮೂರ್ತಿ ನಗರ ಠಾಣೆಗೂ ಬಿಕ್ಲಾ ಶಿವ ದೂರನ್ನ ಕೊಟ್ಟಿದ್ದ. ಎನ್ಸಿಆರ್ ಅಷ್ಟೇ ದಾಖಲಿಸಿದ್ದ ರಾಮಮೂರ್ತಿ ನಗರ ಪೊಲೀಸರು ಕಿತ್ತಗನೂರು ಜಮೀನು ವ್ಯಾಜ್ಯದಿಂದಲೇ ಶಿವು ಹತ್ಯೆಯಾಗಿರೋದು. ಹತ್ಯೆಯ ಪ್ರಾಥಮಿಕ ತನಿಖೆಯಲ್ಲಿ ಬಂದಂತ ಮಾಹಿತಿಯೇ ಜಮೀನು ವ್ಯಾಜ್ಯ ಅನ್ನೋದು ಹತ್ಯೆಗೆ ಕಾರಣ. ಈಗ ಅದನ್ನ ಕೆದಕ್ತಾ ಹೋದಾಗ ಸಿಕ್ಕೋ ಇನ್ಫಾರ್ಮೇಶನ್ ಇದು. 5 ತಿಂಗಳ ಮೊದಲೇ ಬಿಕ್ಲಾ ಶಿವಾಗೆ ಹತ್ಯೆಯ ಸುಳಿವು ಸಿಕ್ಕಿದ್ದ. ಒಂದು ಕಾಂಪೌಂಡ್ ವಿಷಯದಲ್ಲಾದಂತ ಗಲಾಟೆ ಸ್ನೇಹಿತರಿಬ್ಬರ ನಡುವೆ ದ್ವೇಷಕ್ಕೆ ಕಾರಣ ಆಗತ್ತೆ. ಆದ್ರೆ ಆ ದ್ವೇಷ ಯಾವ ಮಟ್ಟಿಗೆ ಅಂದ್ರೆ ತನಗೆ ಜೀವ ಬೆದರಿಕೆ ಇದೆ ಅಂತ ಬಿಕ್ಲಾ ಶಿವ ದೂರು ಕೊಡ್ತಾನೆ. ತನ್ನ ಜೀವಕ್ಕೆ ಅಪಾಯ ಇದೆ ಅಂತ ಎಫ್ಐಆರ್ ದಾಖಲು ಮಾಡ್ತಾನೆ. ಒಂದು ಕಾಂಪೌಂಡ್ ಕೆಡವಿದ ಘಟನೆ ಒಂದು ಹತ್ಯೆಗೆ ಕಾರಣವಾಯ್ತಾ? ಇಬ್ರು ಕೂಡ ಸ್ನೇಹಿತರಾಗಿದ್ದವರು, ಕುಚುಕು ಗೆಳೆಯರಾಗಿದ್ದವರು. ಫೆಬ್ರವರಿ 18ಕ್ಕೆ ಕಮಿಷನರ್ಗೆ ಬಿಕ್ಲಾ ಶಿವ ದೂರು ಕೊಟ್ಟಿತ್ತು. ಅವತ್ತಿನ ಕಮಿಷನರ್ ದಯಾನಂದ್ಗೆ. ಅದಾದ ಮೇಲೆ ಭಾರತೀನಗರ ಠಾಣೆಯಲ್ಲಿ ಫೆಬ್ರವರಿ 21ಕ್ಕೆ ದೂರು ಕೊಡ್ತಾರೆ. ಎಫ್ಐಆರ್ ದಾಖಲಾಗತ್ತೆ. ಆ ಎಫ್ಐಆರ್ಗೆ ಜಗದೀಶ್ ಸ್ಟೇ ತಂದಿತ್ತು. ಅದಾದ ನಂತರ ರಾಮಮೂರ್ತಿ ನಗರ ಠಾಣೆಗೂ ದೂರನ್ನ ಕೊಡ್ತಾನೆ ಬಿಕ್ಲಾ ಶಿವ. ಎನ್ಸಿಆರ್ ಅಷ್ಟೇ ದಾಖಲಿಸಿದ್ರು ರಾಮಮೂರ್ತಿ ನಗರ ಪೊಲೀಸರು. ತನ್ನ ಜೀವಕ್ಕೆ ಅಪಾಯ ಇದೆ ಅಂತ 5 ತಿಂಗಳ ಮೊದಲೇ ಬಿಕ್ಲಾ ಶಿವ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ತೀರಾ ಕಮಿಷನರ್ ಹಂತದವರೆಗೂ ದೂರನ್ನ ಕೊಟ್ಟಿದ್ರು ಸಹ ಯಾಕೆ ಹಾಗಾದ್ರೆ ಏನು ಕ್ರಮ ತಗೊಂಡಿಲ್ಲ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಚೇತನ್ ಇದ್ದಾರೆ ಸಂಪರ್ಕದಲ್ಲಿ. ಚೇತನ್, ಈಗ ಬಿಕ್ಲಾ ಶಿವ ಹತ್ಯೆ ಆಗಿದೆ, ಆದ್ರೆ ಇದಕ್ಕೂ ಮೊದಲು ಅಂದ್ರೆ 5 ತಿಂಗಳ ಮುಂಚೆನೆ ಇಂಥದೊಂದು ಘಟನೆ ಆಗತ್ತೆ ಅನ್ನೋ ಸೂಚನೆ ಹಾಗಾದ್ರೆ ಬಿಕ್ಲಾ ಶಿವ ಸಿಕ್ಕಿತ್ತ ಅಂತ. ಇಬ್ರು ಸ್ನೇಹಿತರಾಗಿದ್ದವರು ಬಿಕ್ಲಾ ಶಿವ ಮತ್ತು ಜಗದೀಶ್. ಒಂದು ಕಾಂಪೌಂಡ್ ವಿಷಯ ಗಲಾಟೆ ಆಗತ್ತೆ, ಆದ್ರೆ ಅದು ಹತ್ಯೆ ತನಕ ಹೋಗುತ್ತೆ ಅಂದ್ರೆ ಅಂತದ್ ಏನ್ ನಡೆದಿತ್ತು ಇಬ್ಬರ ಮಧ್ಯೆ? ಕಾಂಪೌಂಡ್ ಕೆಡವಿದ್ದು ತನ್ನ ಜೀವಕ್ಕೆ ಅಪಾಯ ಇದೆ ಅಂತ ಬಿಕ್ಲಾ ಶಿವ ದೂರು ಕೊಡ್ತಾನೆ ಅಂದ್ರೆ ಅಂತಹ ಗಲಾಟೆ ಏನಾಗಿತ್ತು ಇಬ್ರು ನಡುವೆ? ಶ್ವೇತಾ, ಅಂದ್ರೆ ಯಾವಾಗ ಒಂದು ಕಿತ್ತಗನೂರು ಜಮೀನಿನ ವಿಚಾರವಾಗಿ ಇಬ್ಬರ ಮಧ್ಯೆ ಒಂದು ದ್ವೇಷ ಬೆಳೆಯುತ್ತಾ ಆ ಒಂದು ಜಮೀನನ್ನ ಹೇಗಾದ್ರೂ ಮಾಡಿ ಪಡ್ಕೊಳ್ಳೇಬೇಕು ಅನ್ನೋದು ಬಿಕ್ಲಾ ಶಿವನಿಗೂ ಒಂದು ಆಸೆ ಇರುತ್ತೆ. ಮತ್ತೆ ಜಗ್ಗನಿಗೂ ಕೂಡ ತನ್ನ ಆಪ್ತ ರವಿ ಏನಿದ್ದಾನೆ ಆತನಿಗೆ ಮಾಡಿಸ್ಕೊಡ್ಬೇಕು ಅನ್ನೋಂತ ಆಸೆ ಆತನಿಗೂ ಕೂಡ ಇರುತ್ತೆ. ಜಗ್ಗ ಅಲಿಯಸ್ ಜಗ್ಗ ಮತ್ತೆ ಕಿರಣ್ ಇಬ್ಬರಿಗೂ ಕೂಡ ಭೈರತಿ ಬಸವರಾಜ ಅವರ ಒಂದು ಶ್ರೀರಕ್ಷೆ ಇರುತ್ತೆ. ಹೀಗಾಗಿ ಆ ಒಂದು ಜಮೀನನ್ನ ಹೇಗಾದ್ರೂ ಮಾಡಿ ನಮ್ಮ ಕಡೆಯವ್ರಿಗೆ ಮಾಡಿಸ್ಕೊಳ್ಬೇಕು ಅಂತ ಅನ್ಬಿಟ್ಟು ಆ ಟೀಮ್ ಪ್ರಯತ್ನ ಪಡ್ತಿರುತ್ತೆ. ಆದ್ರೆ ಬಿಕ್ಲಾ ಶಿವ ಆ ಒಂದು ಜಮೀನನ್ನ ಬಿಡೋದಕ್ಕೆ ಯಾವುದೇ ಕಾರಣಕ್ಕೂ ಸುತಾರಾಮ್ ಒಪ್ಪಿರಲ್ಲ. ಯಾವಾಗ ಈತ ಒಪ್ಪಿರಲ್ವೋ ಇದೇ ವಿಚಾರಕ್ಕೆ ಗಲಾಟೆಯಾಗಿ ಬಿಕ್ಲಾ ಶಿವನನ್ನ ಎತ್ತಲೇಬೇಕು ಅಂತ ಅಂದ್ಬಿಟ್ಟು ಜಗ್ಗ ಡಿಸೈಡ್ ಮಾಡ್ತಾನೆ. ಆಗ್ಲಿಂದನೂ ಕೂಡ ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇರ್ತಾನೆ. ಅಂದ್ರೆ ಅವನ ಆಫೀಸ್ ಬಳಿ ಹುಡುಗರನ್ನ ಕರ್ಸೋದು, ಆತನ ಮನೆಯ ಬಳಿ ಒಂದು ಹುಡುಗರನ್ನ ಕಳಿಸೋದು, ಮತ್ತೆ ಚೆನ್ನೈಯಿಂದ ಹುಡುಗರು ಬಂದು ವಾಚ್ ಮಾಡುವಂತದ್ದು, ಈ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ಗಳು ಈ ಹಿಂದೆಂದನೂ ಕೂಡ ಗೊತ್ತಾಗ್ತಾ ಇರುತ್ತೆ. ಬಿಕ್ಲಾ ಶಿವನಿಗೆ ತನ್ನ ಏನು ಹತ್ಯೆ ಬಗ್ಗೆ ಒಂದು ಮುನ್ಸೂಚನೆ 5 ತಿಂಗಳ ಮುಂಚೆನೆ ಸಿಕ್ಕಿರುತ್ತೆ. ಹೀಗಾಗಿ ದಯಾನಂದ್ ಅವರಿಗೆ ಒಂದು ದೂರನ್ನ ಕೊಡ್ತಾನೆ ಕಮಿಷನರ್ಗೆ ಡೈರೆಕ್ಟ್ ಆಗಿ ಬಂದು. ಯಾಕಂದ್ರೆ ಅಲ್ಲಿ ಭಾರತೀನಗರ ಪೊಲೀಸರಿಗೆ ಒಂದು ದೂರನ್ನ ಕೊಡೋದಕ್ಕೆ ಹೋದಾಗ ಅಲ್ಲಿ ನಿರ್ಲಕ್ಷ್ಯವನ್ನ ವಹಿಸ್ತಾರೆ, ಯಾರು ಕೂಡ ಕಂಪ್ಲೇಂಟ್ ಅನ್ನ ರಿಸೀವ್ ಮಾಡ್ಕೊಂಡಿರಲ್ಲ. ಹೀಗಾಗಿ ದಯಾನಂದ್ಗೆ ಬಂದು ಒಂದು ದೂರನ್ನ ಕೊಟ್ಟಾಗ ದಯಾನಂದ್ ಸೂಚನೆ ಮೇರೆಗೆ ಭಾರತೀನಗರ ಪೊಲೀಸರು ಎಫ್ಐಆರ್ ಅನ್ನು ಕೂಡ ಮಾಡ್ತಾರೆ. ಎಫ್ಐಆರ್ ಅನ್ನ ಹೈಕೋರ್ಟ್ಗೆ ಹೋಗಿ ಆತ ಜಗ್ಗ ಏನಿದ್ದಾನೆ ಅದನ್ನ ಸ್ಟೇ ಕೂಡ ತಂದಿರ್ತಾನೆ. ಯಾವಾಗ ಭಾರತೀನಗರದಲ್ಲಿ ಎಫ್ಐಆರ್ ಆಗುತ್ತೋ ಆ ನಂತರ ಮತ್ತಷ್ಟು ಒಂದು ದ್ವೇಷ ಜಗ್ಗನಿಗೆ ಬೆಳೆಯುವಂತದ್ದು. ಹೇಗಾದ್ರೂ ಮಾಡಿ ಈತನನ್ನ ಮುಗಿಸ್ಲೇಬೇಕು ಅನ್ನೋ ಒಂದು ಡಿಸೈಡ್ ಅನ್ನ ಜಗ್ಗ ಮಾಡ್ತಾನೆ. ಅದರಂತೆ ರಾಮಮೂರ್ತಿ ನಗರದಲ್ಲಿ ಬಿಕ್ಲಾ ಶಿವನ ಒಂದು ಆಫೀಸ್ ಇರುತ್ತೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡಿದ್ದಂತ ಈತನ ಆಫೀಸು ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರುತ್ತೆ. ಹೀಗಾಗಿ ಆಫೀಸ್ ಮುಂದೆ ಒಂದು ಸಿಸಿಟಿವಿಯನ್ನು ಕೂಡ ಹಾಕ್ಸಿರ್ತಾನೆ. ಸಾಕಷ್ಟು ಒಂದು ಹುಡುಗರು 7 ರಿಂದ 8 ಜನ ಹುಡುಗರು ಡೈಲಿ ಬಂದು ವಾಚ್ ಮಾಡುವಂತದ್ದು, ಬೈಕ್ಗಳಲ್ಲಿ ಓಡಾಡುವಂತದ್ದು, ಈ ಎಲ್ಲಾ ದೃಶ್ಯಗಳ ಸಮೇತ ಸಿಸಿಟಿವಿ ಸಮೇತ ರಾಮಮೂರ್ತಿ ನಗರ ಪೊಲೀಸರಿಗೂ ಕೂಡ ಹೋಗಿ ನನಗೆ ಬೆದರಿಕೆ ಇದೆ, ಪ್ರಾಣ ಬೆದರಿಕೆ ಇದೆ, ಈ ರೀತಿ ಹುಡುಗರು ಓಡಾಡ್ತಾ ಇದ್ದಾರೆ, ಆಕ್ಷನ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಅನ್ನು ಕೂಡ ಕೊಡುವಂತದ್ದು. ಆದ್ರೆ ಭೈರತಿ ಬಸವರಾಜ್ ಅವರ ಒಂದು
ಪ್ರಭಾವದ ಮೇರೆಗೆ ಅವತ್ತು FIR ರಾಮಮೂರ್ತಿ ನಗರ ಪೊಲೀಸರು ದಾಖಲು ಮಾಡೋದಿಲ್ಲ, ಕೇವಲ NCR ಅನ್ನ ದಾಖಲು ಮಾಡಿಕೊಂಡು ಕೈ ತೊಳ್ಕೊಳ್ತಾರೆ. ಈ ಒಂದು ಜಗ್ಗನ ಹಿಂದೆ ಭೈರತಿ ಬಸವರಾಜ್ ಶ್ರೀರಕ್ಷೆ ಇರೋದಕ್ಕೆ ಏನು ಮಾಡೋದಕ್ಕೆ ಆಗ್ಲಿಲ್ಲ. ಆದ್ರೆ ಅವ್ರು ಹತ್ಯೆ ಮಾಡೋದಕ್ಕೆ ಮುಂಚೆನೆ ಒಂದು ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರು. ತಮಿಳುನಾಡಿನ ಸೇಲಂ ಮತ್ತೆ ಚೆನ್ನೈನಿಂದ ಹುಡುಗರನ್ನ ಕರೆಸ್ಕೊಂಡಿದ್ರು, ರೆಕ್ಕಿ ಮಾಡ್ತಿದ್ರು, ಎಲ್ಲ ಒಂದು ಪ್ಲಾನ್ ಅನ್ನ ಮಾಡಿ ಈ ಒಂದು ಹತ್ಯೆ ನಡೆದಿರುವಂತದ್ದು. ಈ ಹಿಂದೆ ಏನಾದ್ರೂ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸರು ಏನಾದ್ರೂ ಆಕ್ಷನ್ ತಗೊಂಡಿದ್ರೆ ಇಷ್ಟು ದೊಡ್ಡ ಮಟ್ಟದ ಹತ್ಯೆ ಏನ್ ಬೆಂಗಳೂರಿನಲ್ಲಿ ಆಗ್ತಿರ್ಲಿಲ್ಲ. ಶ್ವೇತಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.